ಸೀನು, ಎಂಥ ಕೆಲಸ ಮಾಡ್ಬಿಟ್ಟಿಯೋ. ಒಂದು ಕ್ಷಣ ನಿನ್ ಕಣ್ಮುಂದೆ ಬರ್ಲಿಲ್ವಾ? ಈ ತಂದೆ ತಾಯಿ ಅಷ್ಟು ಬೇಡ ಆಗ್ಬಿಟ್ರ ನಿನ್ಗೆ? ಪದ್ಮ, ಅಳ್ಬೇಡ್ವೆ. ಈ ವಿಷಯ ರಾಜಂಗ್ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅಮ್ಮ, ಸೀನು ಮನೆಯಿಂದ ಆಚೆ ಹೋಗಿರೋ ವಿಷಯ ಅಣ್ಣಂಗೆ ಹೇಳೋದ್ ಬೇಡ ಅಂತಿದ್ದೀರಲ್ಲ. ಅಣ್ಣಂಗೆ ಗೊತ್ತಾದ್ರೆ ಅಲ್ವಾ ಸೀನು ಎಲ್ಲಿದ್ದಾನೆ ಅಂತ ಗೊತ್ತಾಗೋದು. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಶಿವರಾಜು. ಮೊದ್ಲಿ ವಿಷಯ ರಾಜು ಗೊತ್ತಾಗ್ದೇ ಇರೋ ಹಾಗಿರಿ. ಅವನ್ ಎಲ್ಲಿಗೆ ಹೋಗಿದ್ದಾನೋ ಹೋಗಿ ಹುಡುಕಿ. ಎಲ್ಲ ಕಡೆ ಹುಡ್ಕಾಯ್ತಮ್ಮ, ಅವನೆಲ್ಲೂ ಕಾಣಿಸ್ತಿಲ್ಲ. ಆದ್ರೂ ಅವನನ್ನ ಹುಡುಗಿನ ಭಯ ಪಡೋದಕ್ಕೆ ಆರಾಮಾಗಿ ಅಲ್ಲಿ ತಿರ್ಗಾಡ್ಕೊಂಡು ವಾಪಸ್ ಬರ್ತಾನೆ ಬಿಡಿ. ಏನಾಯ್ತು? ಯಾಕೆಲ್ರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ರಾಜು, ಅಷ್ಟಕ್ಕೂ ನೀನೆಲ್ಲಿ ಹೋಗಿದ್ದೆ? ನಾನು ತೋಟದ ಕಡೆ ಹೋಗಿದ್ನಮ್ಮ. ಈ ನಡುವೆ ನಿಂಗೆ ಆಯಾಸ ಆಗ್ತಿರುತ್ತಲ್ವಾ, ಎಳ್ನೀರು ತಂದಿದ್ದೀನಿ. ಶಿವರಾಜು, ಅದನ್ನ ಅಮ್ಮಂಗ್ ಕೊಡು. ಸೀನು, ನಿನ್ನನ್ನು ಪ್ರೀತಿಸ್ತಾ ಇರೋ ವಿಷಯ ಮನೇಲಿ ಎಲ್ರಿಗೂ ಗೊತ್ತಾಗೋಯ್ತು ಆದ್ಯ. ನೀನು ಕೂಡ ಸೀನನ್ನ ಪ್ರೀತಿಸ್ತಾ ಇದೀಯ ಅಂತ ಸೀನು ಹೇಳ್ತಾ ಇದ್ದಾನೆ. ಹಾಯ್ ಆದ್ಯ, ನನ್ನ ಮೇಲೆ ಕೋಪ ಇನ್ನೂ ಹಾಗೆ ಇದೆಯಾ? ಇದ್ರಲ್ಲಿ ತಪ್ಪಿಲ್ಲ ಆದ್ಯ. ನಾನು ಮಾಡಿರೋ ತಪ್ಪು ಕೂಡ ಹಾಗಿದ್ದೆ. ನಿಜವಾಗ್ಲೂ ಆ ಪ್ಲೇಸಲ್ಲಿ ಬೇರೆ ಯಾವುದಾದ್ರೂ ಹುಡುಗಿ ಇದ್ದಿದ್ರೆ ನನ್ನ ಮೇಲೆ ದ್ವೇಷ ಸಾಧಿಸ್ತೀಯಾ ಅಂತ ನನ್ನ ಸಾಯಕ್ಕೆ ಬಿಡ್ತಾ ಇದ್ಲು. ಆದ್ರೆ ನೀನ್ ತುಂಬಾ ಒಳ್ಳೆ ಮನ್ಸು ಆದ್ಯ. ಆ ಕ್ಷಣ ನೀನ್ ನನ್ನ ಪ್ರಾಣ ಕಾಪಾಡ್ದೆ. ಅಮೆರಿಕದಿಂದ ಬಂದಿದ್ದಾಳೆ, ಪಾಶ್ ಆಗಿ ರೆಡಿ ಆಗ್ತಾಳೆ, ಓಪನ್ ಮೈಂಡೆಡ್ ಅಂತ ನಿನ್ನ ಟೀಸ್ ಮಾಡೋಣ ಅನ್ಕೊಂಡೆ. ನೀನು ನನ್ನ ಒಳ್ಳೇದಕ್ಕೋಸ್ಕರ ನನ್ನ ಕೆನ್ನೆ ಹೊಡೆದಿದ್ದಕ್ಕೆ ಎಲ್ಲರ ಮುಂದೆ ನೀನು ತಲೆ ಎತ್ತದೇ ಇರೋ ಹಾಗೆ ಮಾಡಬೇಕು ಅನ್ಕೊಂಡೆ. ಆದ್ರೆ ನೀ ನನ್ನ ಅಪ್ಪ ಅಮ್ಮನ ಮುಖದಲ್ಲಿ ಯಾವಾಗ್ಲೂ ನಗು ಇರೋ ಹಾಗೆ ಮಾಡಿದೆ. ನನ್ನಲ್ಲಿರೋ ಒಬ್ಬ ಒಳ್ಳೆ ವ್ಯಕ್ತಿನ ಹೊರಗಡೆ ತಂದೆ ಆದ್ಯ. ಇಂಥ ಒಳ್ಳೆ ಹುಡುಗಿ ಜೀವನನ ಹಾಳು ಮಾಡಬೇಕು ಅನ್ಕೊಂಡಲ್ಲ ಅಂತ ಆ ನೋವು ನನ್ನ ಬಿಡ್ತಾನೆ ಇಲ್ಲ ಆದ್ಯ. ಒಂದೇ ಒಂದ್ಸಲ ನೀನ್ ನನ್ನ ಕ್ಷಮಿಸ್ತೆ ಅಂತ ಹೇಳೋ ಆದ್ಯ. ಇನ್ಮುಂದೆ ನಾನು ಯಾವಾಗ್ಲೂ ಒಳ್ಳೆಯವನಾಗೇ ಇರ್ತೀನಿ. ನೀನ್ ನನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನನ್ನ ಕ್ಷಮಿಸ್ದಾಗೇನೆ. ನಮ್ ಫ್ರೆಂಡ್ಶಿಪ್ ಗುರ್ತಾಗಿ ಈ ಬ್ಯಾಂಡ್ ಕೊಡ್ತಾ ಇದ್ದೀನಿ. ನಾನು ನಿನ್ನ ಯಾವಾಗ್ಲೂ ಕ್ಷಮಿಸ್ತೆ ವಿಜಯ್. ಮೊದಲನೇ ಸಾರಿ ನಿನ್ನ ಚೇಷ್ಟೆ ನೋಡಿ ಏನೋ ಪುಂಡ ಹುಡುಗ ಅಂತ ಸುಮ್ಮನೆ ಆಟ ಆಡಿಸ್ತಿದ್ಯಾ ಅಂತ ಅನ್ಕೊಂಡೆ. ಆಮೇಲೆ ನೀನ್ ಹೇಳಿದ ಸುಳ್ಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಹೊಡ್ದೆ. ಏನೇ ಆದ್ರೂ ನಿನ್ ತಪ್ಪನ್ನ ನೀನ್ ತಿಳ್ಕೊಂಡೆ, ಒಳ್ಳೆಯವನಾಗಿ ಬದಲಾದೆ. ಇದಕ್ಕಿಂತ ಕೃತಜ್ಞತೆ ಇನ್ನೇನಿರುತ್ತೆ? ಒಳ್ಳೆಯವನಾಗಿದ್ರೆ ನೀನು ನನ್ನ ಫ್ರೆಂಡ್ ಆದ ಹಾಗೆ ವಿಜಯ್. ನಮಗೀ ಬ್ಯಾಂಡ್ ಅಗತ್ಯ ಇಲ್ಲ. ಮನ್ಸಲ್ಲಿ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಬಂದ್ರೆ ಸಾಕು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಷ್ಟು ಚೆನ್ನಾಗಿದ್ದೀರಾ ಸರ್. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಏನೇ ಆದ್ರೂ ನೀವ್ ನನ್ಗೆ ಸ್ಪೆಷಲ್. ನಿಮ್ ಕ್ಯಾರೆಕ್ಟರ್, ನಿಮ್ ಟೈಮಿಂಗ್
ಇದೆಲ್ಲಾನು ಯಾರನ್ನೇ ಆದ್ರೂ ನಿಮ್ಮನ್ನ ಇಷ್ಟಪಡೋ ಹಾಗೆ ಮಾಡುತ್ತೆ. ಅದಕ್ಕೆ ನಾನು ಇಷ್ಟಪಟ್ಟೆ. ಈ ವಿಷಯ ನಿಮಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ರಾಜಿ, ಆ ಏನು ನೀನೊಬ್ಬೊಬ್ಳೆ ಮಾತಾಡ್ಕೋತಿದ್ಯಲ್ಲ? ಏನೂ ಇಲ್ಲ ಆದ್ಯ. ರಾಜಲಕ್ಷ್ಮಿ, ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತಿದೆ. ಏನದು? ಶೌರ್ಯ ಸರ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಗೆ ಹೇಳೋದು? ಹೇಳು ರಾಜಿ, ಏನ್ ವಿಷಯ? ಅಯ್ಯೋ, ಫೋರ್ಸ್ ಮಾಡಿ ಕೇಳಿ ವಿಷಯ ತಿಳ್ಕೊಳ್ಳೋ ಹಾಗಿದ್ದಾಳಲ್ಲ ಆದ್ಯ. ಇಷ್ಟು ದಿನ ಈ ಸತ್ಯನ ಅವಳಿಗೆ ಹೇಳ್ದೆ ಅದ್ ಹೇಗ್ ಮುಚ್ಚಿಟ್ಟಿದ್ದೆ ಅಂತ ಕೇಳ್ತಾಳೆ. ಆದ್ಯ ಕಂಡುಹಿಡಿಯೋಕ್ಕಿಂತ ಮುಂಚೆನೆ ನನ್ನ ಪ್ರೀತಿ ವಿಷಯನ ಹೇಳ್ಬಿಡ್ಬೇಕು. ಹೇಳ್ತಿದ್ರೆ ಹಾಗ್ ನೋಡ್ತಿದ್ಯಲ್ಲ ರಾಜಿ. ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಅಂದ್ರೆ ಸೀನು ನನ್ನ ಪ್ರೀತಿಸ್ತಿರೋ ವಿಷಯದ ಬಗ್ಗೆ ಕೇಳ್ತಾಳ? ಸ್ವಂತ ತಂಗಿ ನನ್ನ ಹತ್ರನೇ ಹೇಳಿಲ್ಲ ಅಂತ ಕೋಪ ಮಾಡ್ಕೋತಾಳೆ. ಮೊದ್ಲೇ ನಾನೇ ಹೇಳ್ಬಿಟ್ರೆ ತುಂಬಾ ಬೆಟರ್. ಹೇಳು ಅಂತ್ಯ. ರಾಜಿ, ನಾನ್ ಕೂಡ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅನ್ಕೋತಿದ್ದೀನಿ. ಅಂದ್ರೆ ನಾನು ಹೇಳ್ಬೇಕಾಗಿರೋ ವಿಷಯ ತುಂಬಾ ಇಂಪಾರ್ಟೆಂಟ್ ಆದ್ಯ. ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಇದ್ರಲ್ಲೇನಾದ್ರೂ ತಪ್ಪು ನಡೆದ್ರೆ ನಮ್ಮ ಮನೆ ಮರ್ಯಾದೆನೇ ಹೊರಟೋಗುತ್ತೆ. ರಾಜಲಕ್ಷ್ಮಿ ಖಂಡಿತವಾಗ್ಲೂ ಸೀನು ಬಗ್ಗೆನೇ ಹೇಳ್ತಿದ್ದಾಳೆ. ಅವಳು ಹೇಳೋಕ್ ಮುಂಚೆ ಈ ವಿಷಯನ ಹೇಗೆ ಹೇಳೋದು? ರಾಜಿ, ಮೊದಲು ನಾನು ಹೇಳೋದನ್ನ ಕೇಳು. ಇಲ್ಲ ಆದ್ಯ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊ. ಅದಲ್ಲ ರಾಜಿ, ನಾನು ಹೇಳೋದನ್ನ ಕೇಳು. ಅದ್ ಹಾಗಲ್ಲ ಆದ್ಯ, ನಾನು ಹೇಳೋದನ್ನ ಕೇಳು. ಒಂದೇ ಒಂದ್ಸಲ ನಾನು ಹೇಳೋದು ಕೇಳು. ಆದ್ಯ, ನಾನು ಹೇಳೋದನ್ನ ಅಲ್ಲಿ ಸ್ಟೂಡೆಂಟ್ಸ್ನೆಲ್ಲ ಬರೋದಕ್ಕೆ ಹೇಳ್ತಿದ್ದಾರೆ. ನೀವ್ ನೋಡಿದ್ರೆ ಇಲ್ಲಿ ಜಗಳ ಆಡ್ತಿದ್ದೀರಾ? ಬನ್ನಿ ಹೋಗೋಣ. ಬನ್ನಿ. ನಡಿ ಬಾ. ಇದ್ದವನೊಬ್ನೇ ಒಬ್ಬ ಮಗ ನನ್ಗೊಂದ್ ಮಾತು ಹೇಳ್ದೆ ಮನೆ ಬಿಟ್ಟು ಓಡ್ ಹೋಗಿದ್ದಾನೆ. ಸದ್ಯದಲ್ಲೇ ಮದ್ವೆ ಬೇರೆ ಇದೆ. ಈಗ ನನ್ ಬೀಗ್ರಿಗೆ ಏನು ಅಂತ ಉತ್ತರ ಕೊಡ್ಲಿ? ಹೇಗ್ ಮುಖ ತೋರಿಸ್ಲಿ? ಲೇ 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 ಲೇ, ಯಾರೋ ಹೋಗಿರೋ ಹಾಗೆ ಯಾಕೆ ಹೇಳ್ತಾ ಇದ್ಯಾ? ಅವನು ಮನೇಲಿ ಹೇಳ್ದೇನೆ ಹೋಗಿದ್ದಾನೆ ಅಷ್ಟೇ ಅಲ್ವಾ? ದೂರ ಏನು ಹೋಗಿಲ್ವಲ್ಲ. 2 ದಿನ ಆದ್ಮೇಲೆ ಅವನೇ ಬರ್ತಾನೆ ಬಿಡು. ನೀವ್ ಬಾಯಿ ಮುಚ್ಕೊಂಡಿರಿ. ಸ್ವಲ್ಪನೂ ಜವಾಬ್ದಾರಿ ಇಲ್ದೇ ಇರೋರ್ ತರ ಮಾತಾಡ್ತಿದ್ದೀರಾ. ಅಷ್ಟಕ್ಕೂ ಸೀನು ಏನ್ ಮಾಡ್ತಿದ್ದಾನೆ, ಯಾರ ಜೊತೆ ಮಾತಾಡ್ತಿದ್ದಾನೆ, ಯಾವತ್ತಾದ್ರೂ ಅವನ್ನ ಪ್ರಶ್ನೆ ಮಾಡಿದ್ದೀರಾ? ಅವನ ಬಗ್ಗೆ ಒಂದಿನಾದ್ರೂ ಯೋಚಿಸಿದೀರಾ? ಯಾವಾಗ ನೋಡಿದ್ರು ತಿನ್ನೋದು ಮಲ್ಗೋದು, ಇದನ್ ಬಿಟ್ಟು ಬೇರೆ ಕೆಲ್ಸನೇ ಇಲ್ಲ. ಅಷ್ಟಕ್ಕೂ ಅವನು ನೋಡ್ಕೊಳ್ಳೋದಕ್ಕೆ ನೀವೆಲ್ಲ ಇದೀರಿ ಅಲ್ವಾ? ಅದಕ್ಕೆ ನಾನು ಅವನ ಬಗ್ಗೆ ಯೋಚನೆ ಮಾಡಿಲ್ವೇ? ಅಷ್ಟು ಮಾತ್ರಕ್ಕೆ ಅವ್ನ ಮನೆಯಿಂದ ಹೊರಟೋಗ್ತಾನ? ಆದ್ರೂ ಅವನು ಎಲ್ಲಿಗೆ ಹೋದ್ರು ವಾಪಸ್ ಬಂದೇ ಬರ್ತಾನೆ. ಚಿಕ್ಕಂದಿನಿಂದ ಹಾಸ್ಟೆಲ್ ಕಾಲೇಜು ಅಂತ ಓಡಾಡಿರೋನು ಅವನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ಯಾಕೆ? ಅಕ್ಕ, ಸೀನು ಹೋಗಿರೋದಕ್ಕೆ ಭಾವ ಏನ್ ಮಾಡಕ್ಕಾಗತ್ತೆ? ಹಂಗ್ ಕೇಳು. ಆದ್ರೂ ಸೀನು ಮನೆಯಿಂದ ಹೋಗಿರೋ ವಿಷಯ ಅಣ್ಣಂಗೆ ಗೊತ್ತಾಗೋದ್ ಬೇಡ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಸೀನು ಆದ್ಯನ ಪ್ರೀತಿಸ್ತಾ ಇದ್ದಾನ್ ಕಣೋ. ಏನಮ್ಮ ನೀನ್ ಹೇಳ್ತಿರೋದು? ನಿಜಾನೇ ಕಣೋ ಶಿವರಾಜು. ಎಷ್ಟು ಪ್ರೀತಿಸ್ತಿದ್ದಾನೆ ಅಂದ್ರೆ ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧವಾಗಿದ್ದಾನೆ.
ಚಾರು ಜೊತೆ ಮದ್ವೆ ಇಟ್ಕೊಂಡು ಆದ್ಯನ ಹೇಗೆ ಪ್ರೀತಿಸ್ತಾನಮ್ಮ? ಅವನಿಗೇನಾದ್ರು ತಲೆ ಕೆಟ್ಟಿದ್ಯಾ? ಇದೇ ಮಾತನ್ನ ನಾವು ಕೇಳಿದ್ವಿ ರೀ. ಪ್ರೀತಿಗೆ ಕಣ್ಣಿಲ್ಲ ಕಾಲಿಲ್ಲ ಅಂತ ಏನೋ ದೊಡ್ಡ ದೊಡ್ಡ ಮಾತಾಡ್ದ. ಈ ವಿಷಯ ಊರಿಗೆ ಗೊತ್ತಾದ್ರೆ ನಮ್ ಮರ್ಯಾದೆ ಹೋಗುತ್ತೆ ಅನ್ನೋ ವಿಷಯ ಕೂಡ ಮರ್ತೋಗಿದ್ದಾನೆ. ಎಂತ ಕೆಲ್ಸ ಆಗೋಯ್ತು. ಈ ಮಾತ್ ಕೇಳ್ತಿದ್ರೆ ನನಗೆ ತಲೆ ತಿರುಗೋ ತರ ಆಗ್ತಿದೆ. ಇವಾಗ ಅಣ್ಣಂಗ್ ಗೊತ್ತಾದ್ರೆ ಪರಿಸ್ಥಿತಿ ಹೇಗಿರುತ್ತಮ್ಮ? ಸೀನು ಈ ತರ ಕೆಲಸ ಮಾಡ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾವ್ ಮಾತ್ರ ಅನ್ಕೊಂಡಿದ್ವೇನೋ, ಇವನು ಅವಳ ವಿಷಯದಲ್ಲಿ ತಲೆ ಕೆಟ್ಟಿರೋ ಹಾಗೆ ನಡ್ಕೋತಿದ್ದಾನೆ. ರಾಜು ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣೋ. ಅದಕ್ಕೆ ರಾಜು ಗೊತ್ತಾಗ್ದಿರೋ ಹಾಗೆ ಎಚ್ಚರಿಕೆ ವಹಿಸ್ಬೇಕು. ನಾನು ಆಗ್ಲೇ ಸೀನುಗೆ ಬುದ್ಧಿ ಹೇಳಿದಿನ ಅತ್ತೆಮ್ಮ. ಭಾವನವರು ತಮ್ಮ ಕೈಯಾರೆ ಮಾಡ್ತಿರೋ ಮದ್ವೆ ತುಂಬಾ ಹುಷಾರಾಗಿ ಇರ್ಬೇಕು ಅಂತ. ಇವಾಗ ಇಂಥ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಅವನು ಆದ್ಯನ ಮದ್ವೆ ಮಾಡ್ಕೊಂಡ್ ಬಂದ್ರೆ ಚಾರು ಜೀವನ ಹಾಳಾಗ್ ಹೋಗತ್ತೆ. ಅವ್ರ ಅಪ್ಪ ಅಮ್ಮ ಕೊಡ್ಬೇಕಾಗಿರೋ ವರದಕ್ಷಿಣೆ ಹಾಳಾಗೋಗತ್ತೆ. ಲೇ, ಮಗನ್ ಜೀವನ ಎಲ್ಲ ಹಾಳಾಗೋಗುತ್ತಂತ ನಾನ್ ಭಯ ಪಡ್ತಾ ಇದ್ರೆ ದುಡ್ಡು 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 ಅಂತಿದ್ದಿಲ್ಲ ನೀನು. ನಿಮಗೇನ್ರಿ, ಏನ್ ಬೇಕಾದ್ರೂ ಮಾತಾಡ್ತೀರಾ. ಈ ಮನೇಲಿ ಕೂತು ತಿಂತೀರಲ್ಲ, ನಿಮಗ್ ಯಾವ್ದ್ರ ಬಗ್ಗೆನೂ ಚಿಂತೆ ಇರಲ್ಲ. ಆದ್ರೆ ಅವನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೇನೆ ನನಗ್ ತುಂಬಾ ಭಯ ಆಗ್ತಿದೆ. ಬಂಗಾರದಂತ ಸಂಬಂಧ. ಅಗತ್ಯ ಬಿದ್ರೆ ಅಳಿಯನ್ನ ಕರ್ಕೊಂಡು ಹೋಗಿ ಹೂವಲ್ಲಿಟ್ಟು ನೋಡ್ಕೋತೀವಿ ಅಂತ ಹೇಳಿದ್ರು. ಅಷ್ಟ್ರಲ್ಲೇ ಇವನು ಎಲ್ಲಾನು ಹಾಳು ಮಾಡ್ಕೊಂಡ್ಬಿಟ್ಟ. ಹೀಗ ಅಳ್ತಾ ಕೂತ್ಕೊಂಡಿದ್ರೆ ಏನು ಲಾಭ ಇಲ್ಲ ಅತ್ಗೆ. ಹೇಗಾದ್ರೂ ಸೀನು ವಾಪಸ್ ಬರೋ ಹಾಗೆ ಮಾಡಿ ಚಾರು ಜೊತೆ ಮದ್ವೆ ಮಾಡ್ಸೋ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಸೀನು ಆ ದರಿದ್ರದವಳ ಹತ್ರನೇ ಹೋಗಿರ್ತಾನೆ. ಅವಳಿಗೆ ಫೋನ್ ಮಾಡಿ ತಿಳ್ಕೋಬೇಕು. ಅಮ್ಮ, ಅಣ್ಣಂಗೆ ಹೇಳ್ದೇನೆ ನಾವ್ ಇದನ್ನೆಲ್ಲ ಮಾಡೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಏನೇ ಇದ್ರು ಅಣ್ಣಂಗೆ ಈ ವಿಷಯನ ತಿಳಿಸ್ಬಿಡೋಣ ಅಮ್ಮ. ಬೇಡ ಕಣೋ ಶಿವರಾಜು, ರಾಜು ನೋವು ಅನ್ಭವಿಸೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಅವನ್ಗೆ ಈ ವಿಷಯ ಗೊತ್ತಾಗೋ ಅಷ್ಟರಲ್ಲೇ ಸೀನು ಎಲ್ಲಿ ಹೋಗಿದ್ದಾನೆ ಅಂತ ತಿಳ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕೋ ಯೋಚನೆ ಮಾಡೋಣ. ಅಮ್ಮ, ನಿನ್ ವಿರುದ್ಧವಾಗಿ ಮಾತಾಡ್ತಿರೋದಕ್ಕೆ ಕ್ಷಮಿಸ್ಬಿಡು. ಇಷ್ಟು ದೊಡ್ಡ ವಿಷಯನ ಅಣ್ಣನಿಂದ ಮುಚ್ಚಿಡಕ್ ನನ್ನ ಕೈಲಾಗಲ್ಲ. ನಾನು ಈಗಲೇ ಹೋಗಿ ಅಣ್ಣಂಗೆಲ್ಲ ಹೇಳ್ಬಿಡ್ತೀನಿ. ಶಿವರಾಜು, ಶಿವರಾಜು, ಇಲ್ಲಿ ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ನಮ್ ಸೀನು ಯಾರೋ ಫ್ರೆಂಡ್ ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾನಂತೆ. ಅತ್ಗೆ, ನೀನ್ ಹೇಳ್ತಾ ಇರೋದು ಸತ್ಯ ತಾನೆ? ಸೀನು ಅವ್ನ ಫ್ರೆಂಡ್ ನ ನೋಡಕ್ ಹೋಗಿದ್ದಾನ? ನಿಜನೇ ಪದ್ಮ. ಈಗಷ್ಟೇ ಯಾವ್ದೋ ನಂಬರಿಂದ ಫೋನ್ ಮಾಡಿದ್ದ. ನಿಮ್ಗೆ ಹೇಳ್ದೇನೆ ಹೊರಗಡೆ ಬರ್ಬೇಕಾಗ್ ಬಂತು. ಮನೇಲಿ ಯಾರು ಗಾಬರಿ ಆಗೋದ್ ಬೇಡ ಅಂತ ಹೇಳ್ದ. ಜಾನಕಿ, ನಿನ್ ಮಾತು ನಾವು ನಂಬ್ತೀವಿ. ಅಷ್ಟಕ್ಕೂ ಯಾಕೆ ಹೇಳ್ದೆ ಹೋಗಿದಾನೋ? ಬರ್ಲಿ ಅವನು, ಮಾಡ್ತೀನಿ. ಏನೇ ನೋಡ್ದ್ಯಾ, ನನ್ನ ಮಗ ಅಂತ ಕೆಲಸ ಮಾಡಲ್ಲ ಅಂತ ಹೇಳಿದ್ನಲ್ವಾ? ಸುಮ್ನೆ ಅಳ್ತೀಯ? ಅವನಿಗೆ ಅಣ್ಣನ ಮೇಲೆ ತುಂಬಾ ಗೌರವ ಇದೆ. ಅಣ್ಣ ತಲೆ ತಗ್ಸುವಂತ ಕೆಲಸನ ಅವನು ಯಾವತ್ತೂ ಮಾಡಲ್ಲ. ಇಲ್ಲಿ ನೋಡು ಪಾರ್ವತಿ, ಏನೋ ಆಗ್ಬಿಡುತ್ತೆ ಅಂತ ಇಡೀ ಊರಿಗೆ ಕೇಳೋ ತರ ಕೂಗಾಡ್ತಿದ್ದೆ. ನೀವೆಲ್ಲ ಅನ್ಕೊಂಡಿರೋ ತರ ಏನೂ ಆಗಿಲ್ಲ, ಆಗೋದೂ ಇಲ್ಲ. ಹೌದು, ಆಗ್ಲೇನೋ ದೊಡ್ಡ ದೊಡ್ಡದಾಗಿ ಒಬ್ಬಟ್ಟು ಮಾಡ್ತಾ ಇದ್ರಿ. ಮೊದಲು ಅದನ್ನ ತಿನ್ನೋಣ ಬನ್ನಿ. ನಡೀರಿ. ಬನ್ನಿ ಅತ್ತೆ ಅವ್ರೆ, ಬಾರೆ ಬನ್ನಿ. ಅಯ್ಯೋ, ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ
ಸೀನು ಎಲ್ಗೂ ಹೋಗಿದ್ದಾನೆ ಅಂತ ಸುಳ್ಳು ಹೇಳ್ಬಿಟ್ನಲ್ಲ. ಈಗೇನಾದ್ರೂ ಅವನು ನಿಜವಾಗ್ಲೂ ಆದ್ಯನ ಮದ್ವೆ ಮಾಡ್ಕೊಂಡೇ ಬಂದ್ಬಿಟ್ರೆ ನಾನು ಇವ್ರಿಗೆಲ್ಲ ಹೇಗಪ್ಪ ಮುಖ ತೋರಿಸ್ಲಿ? ಅಯ್ಯಯ್ಯೋ, ಏನ್ ಮಾಡ್ಲಿ? ಇಷ್ಟಕ್ಕೂ ಸೀನು ಎಲ್ಲಿ ಹೋಗಿರ್ಬೋದು? ಆದ್ಯನಿಗೆ ಫೋನ್ ಮಾಡಿ ತಿಳ್ಕೋಬೇಕು. ಅದೇ ಸರಿ. ರಾಜಿ, ದೊಡ್ಡಮ್ಮ ಫೋನ್ ಮಾಡ್ತಿದ್ದಾರೆ, ಮಾತಾಡು. ಹಲೋ ಆದ್ಯ, ಸೀನು ಅಲ್ಲಿಗೆ ಬಂದಿದ್ದಾನಾ? ಅಮ್ಮ, ಸೀನು ಮಾವ ಇಲ್ಲಿಗೆ ಬರೋದು ಅಂದ್ರೇನು? ರಾಜಿ, ನೀನಾ? ಹೌದಮ್ಮ, ಸೀನು ಮಾವಂಗೆ ಏನಾಯ್ತು? ಅಷ್ಟಕ್ಕೂ ಸೀನು ಮಾವ ಇಲ್ಲಿಗೆ ಯಾಕೆ ಬರ್ತಾನೆ? ಅದು ರಾಜಿ, ಒಂದ್ಸಲ ಫೋನ್ ಕೊಡು, ನಾನು ಮಾತಾಡ್ತೀನಿ. 1 ನಿಮಿಷ ಕೊಡು. ಹಲೋ ದೊಡ್ಡಮ್ಮ, ನಾನು ಆದ್ಯ. ಸೀನುಗೇನಾಯ್ತು? ಆದ್ಯ, ಸೀನು ನಿನ್ನ ಹುಡುಕೊಂಡು ಬರ್ತಾ ಇದ್ದಾನಮ್ಮ. ಆದ್ಯ, ಏನಾಯ್ತು? ಏನೂ ಆಗಿಲ್ಲ, ಇಲ್ಲೇ ಇರು, ಬರ್ತೀನಿ 1 ನಿಮಿಷ. ಹಲೋ ಆದ್ಯ, ದೊಡ್ಡಮ್ಮ, ಏನ್ ನೀವ್ ಹೇಳ್ತಿರೋದು? ಸೀನು ನನಗೋಸ್ಕರ ಬರೋದು ಅಂದ್ರೇನು? ಹೌದು ಆದ್ಯ, ನಿನ್ನನ್ನು ಮದ್ವೆ ಮಾಡ್ಕೋತೀನಿ ಅಂತ ಪತ್ರ ಕೂಡ ಬರ್ದಿಟ್ಟಿದ್ದಾನೆ. ನಿನ್ನೆ ರಾತ್ರಿ ಮನೆಯಿಂದ ಹೋದ್ನಮ್ಮ. ಅವನು ನಿನ್ನ ಹತ್ರನೇ ಬಂದಿರಬೇಕು ಅಂತ ನಾನು ಅನ್ಕೊಂಡೆ. ದೊಡ್ಡಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಸೀನು ಇಲ್ಲಿಗೆ ಬಂದಿಲ್ಲ. ಅಷ್ಟಕ್ಕೂ ಏನ್ ನಡೀತು? ಸೀನು ಯಾಕೆ ಹೀಗ್ ಮಾಡ್ತಿದ್ದಾನೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಆದ್ಯ. ನೀನ್ ಸೀನುನ ಪ್ರೀತಿಸ್ತಿಲ್ಲ ಅಂತ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ಲ. ನಿನ್ನನ್ನು ಮದ್ವೆ ಮಾಡ್ಕೋಬೇಕು ಅಂತ ಯಾವ್ಯಾವ್ದೋ ವಿಧದಿಂದ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಅದಕ್ಕೆ ಪತ್ರ ಬರ್ದಿಟ್ಟು ಮನೆಯಿಂದ ಹೋಗಿದ್ದಾನೆ. ಆದ್ಯ, ನೀನು ನಿಜವಾಗ್ಲೂ ಅವನನ್ನು ಪ್ರೀತಿಸ್ತಿಲ್ಲ ಅಲ್ಲ? ಇಲ್ಲ ದೊಡ್ಡಮ್ಮ, ನಿಮ್ ಮುಂದೆನೆ ಹೇಳದ್ನಲ್ಲ, ನಾನು ಸೀನುನ ಪ್ರೀತಿಸ್ತಿಲ್ಲ. ಈಗ ನನಗೆ ಸಮಾಧಾನ ಆಯ್ತಮ್ಮ. ಅಲ್ಲ, ಯಾರಿಗೂ ಹೇಳ್ದೆ ಸೀನು ಈ ರೀತಿ ರಾತ್ರಿ ಮನೆಯಿಂದ ಹೋಗಿದ್ದಾನೆ ಅಂದ್ರೆ ಎಲ್ಲಿ ಏನ್ ಹೆಚ್ಚು ಕಡಿಮೆ ಮಾಡ್ಕೊಂಡು ಅಂತ ಮನೇಲಿ ಎಲ್ರಿಗೂ ತುಂಬಾ ಗಾಬರಿ ಆಗಿತ್ತು ಆದ್ಯ. ಸೀನು ಅವನ ಸ್ನೇಹಿತನ ಭೇಟಿ ಮಾಡಕ್ ಹೋಗಿದ್ದಾನೆ ಅಂತ ನಾನು ಎಲ್ರ ಹತ್ರನೂ ಸುಳ್ಳು ಹೇಳ್ಬಿಟ್ಟೆ. ಆದ್ರೆ ಆದ್ಯ, ಸೀನು ನಿನ್ ಹುಡ್ಕೊಂಡು ಬರ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಸೀನು ಅಂದ್ಕೊಂಡ ಹಾಗೇನಾದ್ರೂ ನಡೆದ್ರೆ ಈ ಮನೇಲಿ ಏನ್ ನಡೆಯುತ್ತೋ ಏನೋ ಅಂತ ನನಗ್ ತುಂಬಾನೇ ಭಯ ಆಗ್ತಿದೆ ಆದ್ಯ. ನನಗೆ ಗೊತ್ತು ದೊಡ್ಡಮ್ಮ, ಸೀನು ಎಷ್ಟೇ ಹೇಳಿದ್ರು ನಾನು ಕೇಳಲ್ಲ. ಆದ್ರೂ ನನ್ನ ಅನುಮತಿ ಇಲ್ದೇನೆ ಸೀನು ನನ್ನ ಹೇಗ್ ಮದ್ವೆ ಮಾಡ್ಕೋತಾನೆ? ಸೀನು ಅನ್ಕೊಂಡಿರೋದು ಏನು ನಡೆಯಲ್ಲ. ನೀವು ಭಯ ಪಡ್ಬೇಡಿ ದೊಡ್ಡಮ್ಮ. ಸೀನು ಮೇಲೆ ನನಗೆ ನಂಬಿಕೆ ಇದೆ ಆದ್ಯ. ಆದ್ರೆ ಅವನು ಯಾವಾಗ ಹೇಗ್ ಬದಲಾಗ್ತಾನೆ ಅಂತ ಅವನಿಗೆ ಅರ್ಥನೇ ಆಗ್ತಿಲ್ಲಮ್ಮ. ಸೀನುವಿಂದ ಯಾವ ಸಮಸ್ಯೆನೂ ಬರ್ತಿರೋ ಹಾಗೆ ನೀನೇ ನೋಡ್ಕೋಬೇಕು ಆದ್ಯ. ನೋಡ್ಕೋ
ನೋಡ್ಕೋತೀನಿ ದೊಡ್ಡಮ್ಮ, ನೋಡ್ಕೋತೀನಿ. ಮೊದಲೇ ಸೀನು ಹಠದ ಸ್ವಭಾವದವನು. ಈ ರೀತಿ ಪತ್ರ ಬರ್ದಿಟ್ಟು ಹೋಗಿದ್ದಾನೆ ಅಂದ್ರೆ ಅವನು ಹಠ ಸಾಧಿಸೋವರೆಗೂ ಅವನ ಮನೆಗೆ ಬರೋದಿಲ್ಲ. ಆದ್ಯ, ಸೀನು ಏನಾದ್ರೂ ಅಲ್ಲಿಗೆ ಬಂದ್ರೆ ನನಗೆ ಫೋನ್ ಮಾಡ್ತೀಯಪ್ಪ? ಆಯ್ತು ದೊಡ್ಡಮ್ಮ. ಅವನು ನಿನ್ನ ಮಾತನ್ನು ಕೇಳದೆ ಹೋದ್ರು ನನ್ನ ಮಾತನ್ನು ಕೇಳ್ತೇನೆ ಅನ್ನೋ ನಂಬಿಕೆ ನನಗಿದೆ. ಆಯ್ತು ದೊಡ್ಡಮ್ಮ, ನಾನು ಫೋನ್ ಮಾಡ್ತೀನಿ. ಹುಷಾರು ಆದ್ಯ, ಫೋನ್ ಇಡ್ತೀನಿ. ನೀವು ಇಷ್ಟೊಂದು ಹೇಳ್ಬೇಕಾಗಿರೋ ಅಗತ್ಯ ಕೂಡ ಇರ್ಲಿಲ್ಲ. ನಿಮಗ್ ಕೊಟ್ಟಿರೋ ಮಾತನ್ನ ಇನ್ನು ನೆನ್ಪಿಟ್ಕೊಂಡಿದ್ದೀನಿ. ಒಳ್ಳೇದಮ್ಮ, ಈಗ ನನಗೆ ಧೈರ್ಯ ಬಂತು. ಫೋನ್ ಇಡ್ತೀನಿ. ಆ